ವೈನ್ ಸರ್ವ್ ಮಾಡುವ ವಿಧಾನ ಭಾಗ 1. ಪ್ರೋಸೆಸ್ ಆಫ್ ಸರ್ವಿಂಗ್ ವೈನ್ ಪಾರ್ಟ್ 1. ದೊಡ್ಡ ಹೋಟೆಲ್ಗಳಲ್ಲಿ ಫುಡ್ನ ಜೊತೆಗೆ ಆಲ್ಕೋಹಾಲಿಕ್ ಬೇವರೇಜಸ್ ಸರ್ವಿಸ್ ಸಹ ಮಾಡಲಾಗುತ್ತದೆ. ವಿಸ್ಕಿ ಮತ್ತು ಬಿಯರ್ ಅನ್ನು ಸಾಮಾನ್ಯ ರೀತಿಯಲ್ಲಿ ಸರ್ವಿಸ್ ಮಾಡಲಾಗುತ್ತದೆ. ವೈನ್ ಅನ್ನು ಒಂದು ಕಾಸ್ಟ್ಲಿ ಬೇವರೇಜ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಇದರ ಸರ್ವಿಸ್ ಕೂಡ ಬೇರೆ ರೀತಿಯಲ್ಲಿ ಮಾಡಲಾಗುತ್ತದೆ. ಆದ್ದರಿಂದ ವೈನ್ ಸರ್ವಿಸ್ ಬಗ್ಗೆ ನಾವು ವಿಶೇಷ ಗಮನ ಹರಿಸಬೇಕು. ಈ ವಿಡಿಯೋದ ಮೂಲಕ ನಾವು ವೈನ್ ಸರ್ವಿಸ್ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇವೆ. ಹಲವು ಶತಮಾನಗಳಿಂದ ಯುರೋಪಿಯನ್ನರು ವೈನ್ ತಯಾರಿಸುವುದು ಮತ್ತು ಸರ್ವಿಸ್ನ ಅಭ್ಯಾಸ ಮಾಡುತ್ತಾ ಬಂದಿದ್ದಾರೆ. ಬನ್ನಿ ಈಗ ನಾವು ವೈನ್ ಬಗ್ಗೆ ತಿಳಿದುಕೊಳ್ಳೋಣ. ವೈನ್ ಅನ್ನು ದ್ರಾಕ್ಷಿಯಿಂದ ತಯಾರಿಸಲಾಗುತ್ತದೆ. ವೈನ್ ಕುಡಿಯುವಾಗ ಅದರ ರುಚಿ ಹಣ್ಣಿನ ತರ ಇರುತ್ತದೆ ಮತ್ತು ಕೆಲವೊಮ್ಮೆ ಅದರಿಂದ ಮರ ಅಥವಾ ಮಣ್ಣಿನ ಪರಿಮಳ ಬರುತ್ತದೆ. ವೈನ್ನ ಈ ಸುವಾಸನೆಯನ್ನು ಅರೋಮಾ ಬೊಕೆ ಎಂದು ಕರೆಯಲಾಗುತ್ತದೆ. ವೈನ್ನಲ್ಲಿ ಹಲವು ವಿಧಗಳಿವೆ. ಅತ್ಯಂತ ಜನಪ್ರಿಯ ವಿಧಗಳು ವೈಟ್ ವೈನ್, ರೆಡ್ ವೈನ್, ರೋಸೆ ಮತ್ತು ಸ್ಪಾರ್ಕ್ಲಿಂಗ್ ವೈನ್ ಅಥವಾ ಶಾಂಪೇನ್. ವೈನ್ ಅನ್ನು ಹೇಗೆ ಸ್ಟೋರ್ ಮಾಡಲಾಗುತ್ತದೆ? ವೈನ್ ಅನ್ನು ಯಾವುದಾದರೂ ಒಣ ಅಥವಾ ತಂಪಾದ ಸ್ಥಳದಲ್ಲಿ, ಸೂರ್ಯನ ಬೆಳಕು ತಲುಪಲು ಸಾಧ್ಯವಾಗದ ಕತ್ತಲೆಯ ಸ್ಥಳದಲ್ಲಿ ಇಡಲಾಗುತ್ತದೆ. ಇದನ್ನು ಈ ರೀತಿ ಸಂಗ್ರಹಿಸದಿದ್ದರೆ ವೈನ್ ಹಾಳಾಗುತ್ತದೆ. ಹಿಂದಿನ ಕಾಲದಲ್ಲಿ ಗೋದಾಮುಗಳಿದ್ದವು. ಅವುಗಳನ್ನು ವೈನ್ ಸೆಲ್ಲಾರ್ ಎಂದು ಕರೆಯಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವೈನ್ ಅನ್ನು ಸಣ್ಣ ರೆಫ್ರಿಜರೇಟರ್ಗಳಲ್ಲಿ ಸ್ಟೋರ್ ಮಾಡಲಾಗುತ್ತದೆ. ಬಾಟಲಿಯನ್ನು ಏರ್ ಟೈಟ್ ಅಥವಾ ಗಾಳಿ ಆಡದಂತೆ ಅದರ ಬಾಯಿಗೆ ಕಾರ್ಕ್ ಇಂದ ಮುಚ್ಚಿಡಲಾಗುತ್ತದೆ. ವೈನ್ ಬಾಟಲಿಯನ್ನು ಸ್ಟೋರ್ ಮಾಡುವಾಗ ವೈನ್ ಬಾಟಲಿಯನ್ನು ಮಲಗಿಸಿ ಇಡಲಾಗುತ್ತದೆ. ಇದರಿಂದ ಬಾಟಲಿಯಲ್ಲಿರುವ ಕಾರ್ಕ್ ಅನ್ನು ತೇವವಾಗಿರಿಸುತ್ತದೆ ಮತ್ತು ಬಾಟಲಿಯು ಏರ್ ಟೈಟ್ ಆಗುತ್ತದೆ. ಇದರಿಂದಾಗಿ ವೈನ್ ಹಾಳಾಗುವ ಭಯವಿರುವುದಿಲ್ಲ. ವೈನ್ ಕುಡಿಯುವಾಗ ಅದರ ತಾಪಮಾನವು ಬಹಳ ಮುಖ್ಯವಾಗುತ್ತದೆ, ಏಕೆಂದರೆ ಇದರಿಂದ ಅದರ ರುಚಿಯ ಮೇಲೆ ಪರಿಣಾಮ ಬೀರುತ್ತದೆ. ವೈನ್ ತುಂಬಾ ಬಿಸಿಯಾಗಿದ್ದರೆ ಅಥವಾ ತುಂಬಾ ತಣ್ಣಗಿದ್ದರೆ ಅದರ ರುಚಿ ಹಾಳಾಗುತ್ತದೆ. ವಿಭಿನ್ನ ರೀತಿಯ ವೈನ್ಗಳನ್ನು ವಿಭಿನ್ನ ತಾಪಮಾನದಲ್ಲಿ ಸರ್ವ್ ಮಾಡಲಾಗುತ್ತದೆ. ಉದಾಹರಣೆಗೆ ರೆಡ್ ವೈನ್ ಮತ್ತು ರೋಸ್ ವೈನ್ ರೂಮ್ ಟೆಂಪರೇಚರ್ನಷ್ಟಿರಬೇಕು ಮತ್ತು ವೈಟ್ ವೈನ್ ಅಥವಾ ಶಾಂಪೇನ್ ಕೋಲ್ಡ್ ಆಗಿರಬೇಕು. ವೈಟ್ ವೈನ್ನ ತಾಪಮಾನ 10 ರಿಂದ 13 ಡಿಗ್ರಿ ಸೆಲ್ಸಿಯಸ್, ರೆಡ್ ವೈನ್ 16 ರಿಂದ 18 ಡಿಗ್ರಿ ಸೆಲ್ಸಿಯಸ್, ರೋಸೆ ವೈನ್ 7 ರಿಂದ 10 ಡಿಗ್ರಿ ಸೆಲ್ಸಿಯಸ್ ಮತ್ತು ಸ್ಪಾರ್ಕ್ಲಿಂಗ್ ವೈನ್ ಅಂದರೆ ಶಾಂಪೇನ್ 6 ರಿಂದ 8 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ವೈನ್ ಬಾಟಲಿಯನ್ನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದರೆ ಸರ್ವ್ ಮಾಡುವ 10 ನಿಮಿಷಗಳ ಮೊದಲು ಅದನ್ನು ಹೊರತೆಗೆದು ಇರಿಸಿ ಮತ್ತು ನಂತರ ಸರ್ವ್ ಮಾಡಿ. ಇದರಿಂದ ವೈನ್ ಕುಡಿಯುವ ಸಮಯದಲ್ಲಿ ಸರಿಯಾದ ತಾಪಮಾನವನ್ನು ಹೊಂದಿರುತ್ತದೆ. ಈಗ ನಾವು ವೈನ್ ಬಾಟಲಿಯನ್ನು ಹೇಗೆ ತೆರೆಯಬೇಕು ಎಂದು ತಿಳಿಯೋಣ. ವೈನ್ ಬಾಟಲಿಯ ಬಾಯಿಯಲ್ಲಿ ಒಂದು ಕಾರ್ಕ್ ಇರುತ್ತದೆ. ಅದನ್ನು ಸ್ಕ್ರೂನ ಸಹಾಯದಿಂದ ತೆಗೆಯಲಾಗುತ್ತದೆ. ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಕಾರ್ಕ್ ಸ್ಕ್ರೂಗಳು ಲಭ್ಯವಿದೆ. ಆದರೆ ಈಗ ನಾವು ಕಲಿಯಲಿರುವ ಕಾರ್ಕ್ ಸ್ಕ್ರೂ ಅನ್ನು ವೇಟರ್ ಕಾರ್ಕ್ ಸ್ಕ್ರೂ ಎಂದು ಕರೆಯಲಾಗುತ್ತದೆ. ಈ ಕಾರ್ಕ್ ಸ್ಕ್ರೂ 4 ಮುಖ್ಯ ಭಾಗಗಳನ್ನು ಹೊಂದಿದೆ. ಮೊದಲನೆಯದು ಸ್ಕ್ರೂನ ಮುಖ್ಯ ಭಾಗ. ಇದು ಸ್ಕ್ರೂವನ್ನು ಸರಿಯಾಗಿ ಹಿಡಿದುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಎರಡನೆಯದು ಕಟರ್ ಬ್ಲೇಡ್. ಇದು ಬಾಟಲಿಯ ನೆಕ್ನಿಂದ ಸ್ಟಾಪರ್ ಅಂದರೆ ಸಿಲ್ವರ್ ಫಾಯಿಲ್ ಅನ್ನು ಕತ್ತರಿಸಲು ನಮಗೆ ಸಹಾಯ ಮಾಡುತ್ತದೆ. ಮೂರನೆಯದು ಸ್ಕ್ರೂ. ಇದು ಬಾಟಲಿಯಿಂದ ಕಾರ್ಕ್ ಅನ್ನು ಹೊರತೆಗೆಯಲು ಸಹಾಯ ಮಾಡುತ್ತದೆ. ನಾಲ್ಕನೆಯದು ಲಿವರ್. ಇದನ್ನು ನಾವು ಕಾರ್ಕ್ ಅನ್ನು ಮೇಲಕ್ಕೆ ಎಳೆಯಲು ಬಳಸುತ್ತೇವೆ. ವೈನ್ ಬಾಟಲಿಯನ್ನು ತೆರೆಯಲು ಮೊಟ್ಟ ಮೊದಲು ಫಾಯಿಲ್ ಅನ್ನು ಬ್ಲೇಡ್ನ ಸಹಾಯದಿಂದ ವೈನ್ ಗ್ಲಾಸ್ಗೆ ತಾಗದಂತೆ ಕತ್ತರಿಸಿ. ಈಗ ಕಾರ್ಕ್ನ ಮಧ್ಯದಲ್ಲಿರುವ ಸ್ಕ್ರೂ ಅನ್ನು ನಿಧಾನವಾಗಿ ಒತ್ತಿರಿ ಮತ್ತು ಕ್ಲಾಕ್ ವೈಸ್ ತಿರುಗಿಸಿ. ಸ್ಕ್ರೂ ಅನ್ನು ತುಂಬಾ ಒಳಕ್ಕೆ ತಿರುಗಿಸಿದಂತೆ ಎಚ್ಚರವಹಿಸಿ, ಏಕೆಂದರೆ ಕಾರ್ಕ್ನ ತುಂಡುಗಳು ವೈನ್ಗೆ ಬೀಳುವ ಸಾಧ್ಯತೆ ಇರುತ್ತದೆ.
ಈಗ ಲೀವರ್ನ ಸಹಾಯದಿಂದ ಕಾರ್ಕ್ ಅನ್ನು ಹೊರತೆಗೆಯಿರಿ. ಬನ್ನಿ ಈಗ ನಾವು ವೈನ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ವೈನ್ ಸರ್ವಿಸ್ ಮತ್ತು ಉತ್ಪಾದನೆ ಯುರೋಪಿನಲ್ಲಿ ಪ್ರಾರಂಭವಾಯಿತು. ವೈನ್ ದ್ರಾಕ್ಷಿ ಮತ್ತು ಇತರ ಹಣ್ಣುಗಳಿಂದ ತಯಾರಿಸಲಾಗುತ್ತದೆ. ವೈನ್ನ ಪರಿಮಳವನ್ನು ಅರೋಮಾ ಬೊಕೆ ಎಂದು ಕರೆಯಲಾಗುತ್ತದೆ. ವೈಟ್ ವೈನ್, ರೆಡ್ ವೈನ್, ರೋಸೆ ಮತ್ತು ಸ್ಪಾರ್ಕ್ಲಿಂಗ್ ವೈನ್ ಕೆಲವು ಪ್ರಮುಖ ವೈನ್ ವಿಧಗಳಾಗಿವೆ. ವೈನ್ನ ವಿಧದ ಪ್ರಕಾರ ಅದನ್ನು ಯಾವ ತಾಪಮಾನದಲ್ಲಿ ಸರ್ವ್ ಮಾಡಬೇಕೆಂದು ನಿರ್ಧಾರ ಮಾಡಲಾಗುತ್ತದೆ. ವೈನ್ ಅನ್ನು ಏರ್ ಟೈಟ್ ಇಡಲು ಕಾರ್ಕ್ಗಳನ್ನು ಬಳಸಲಾಗುತ್ತದೆ. ವೈನ್ ಬಾಟಲಿಗಳನ್ನು ತೆರೆಯಲು ಕಾರ್ಕ್ ಸ್ಕ್ರೂಗಳನ್ನು ಬಳಸಲಾಗುತ್ತದೆ. ಮುಂದಿನ ಭಾಗದಲ್ಲಿ ನಾವು ಬೇರೆ ಬೇರೆ ವೈನ್ಗಳ ಸರ್ವಿಸ್ ಮತ್ತು ಗುಣಮಟ್ಟದ ಪರಿಶೀಲನೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ.